ರಾಸಾಯನಿಕ ಕೃಷಿ ಅಂದ್ರೆ ಬರೇ ಸ್ಪ್ರೇ ಮಾಡೋದು, ಕಳೆಕು ಸ್ಪ್ರೇ, ಮ್ಯಾಲಿ ಸ್ಪ್ರೇ, ಎಷ್ಟು ಸ್ಪ್ರೇ ಮಾಡ್ತೀರಿ ನೀವು? 90 ಕೂಡ ಎಷ್ಟು ಕುಡಿತಾನೆ? 1 ಕುಡಿತಾನೆ, 2 ಕುಡಿತಾನೆ, 10 ಕುಡಿದ್ರಿ ಏನಕ್ಕ ನಾವು ಅವಾಗ ಗಟನೆ ಬೀಳ್ತಾನೆ, ಎಲೆ ಬೀಳ್ತಾನೆ. 7 ಎಕರೆ 2,40,000 ರೂಪಾಯಿ ರೊಕ್ಕ ಆಯ್ತು. ಈಗ ಅದು ಇನ್ನೂ ಬರುತ್ತೆ. ಅದು ಒಂದೇ ಟ್ಯಾಕ್ಟ್ರಿ, ಅದು ಒಂದು 10 ಕ್ವಿಂಟಲ್ 50 ಕ್ವಿಂಟಲ್, 5 6 30 3 ಲಕ್ಷ ಆಯ್ತು. 3 ಲಕ್ಷ ಇಂಟು 7 ಆದ್ರೆ ರೇಟ್ ಐತೆ 3 21 3 24. ನಿಮ್ಗೆ ಒಂದು 50,000 ರೂಪಾಯಿ ಬೆಳೆ ಬಂತಲ್ರಿ. ಖರ್ಚು ಮಾಡಿದ್ದು ನಿಜವಾಗಿ ಹೇಳ್ತೀನಿ ನಾನು 10,000 ಖರ್ಚು ಮಾಡಿದ್ದೀನಿ. ನಿಮ್ಮ ಕುರಿ ಗೊಬ್ಬರ ಇಲ್ಲಿ ಏನು ಒಯ್ತಾರಲ್ಲ ಅವರು, ಆ ಥರ ಕುರಿ ಗೊಬ್ಬರನೇ ಇದನ್ನು ಒಯ್ತಾರೆ. ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಬ್ಯಾಡ್ರಿ ನಮಗೆ ಸಿಪ್ಪಿ ಹಿಂಡಿ ಬೇಕು, ಎಣ್ಣೆ ತೆಗಿತೀನಿ, ಹಿಂಡಿ ಕೊಡ್ತೀನಿ ಅಂದ್ರೆ ಆ ಹಿಂಡಿನೂ ನಾನು ಮಾರಾಕತ್ತೀನಿ. ಅದು 22ರಿಂದ 25 ರೂಪಾಯಿ ಕೆಜಿ, 1 ಕೆಜಿ ಹಿಂಡಿಗೆ. ಹಿಂಡಿನೂ ನಾನು ಮಾರ್ತೀನಿ, ಇದ್ರ ಹಿಂಡಿನೂ ಮಾರಾಟ ಮಾಡ್ತೀನಿ. ಸಿಪ್ಪಿನೂ ತೊಗೊಳ್ಳೋ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಇಲ್ಲರಿ ನಮಗೆ ಜಮೀನಿಲ್ಲ, ನಮ್ಗೆ ರೊಕ್ಕ ಬೇಕಂದ್ರೆ ನೀವು ತುಂಬ ಕಳಿಸಿ ನಿಮ್ಗೆ ಲೋಡ್ ಕಳಿಸ್ಬೇಕು. ಅದು ಕ್ವಿಂಟಲ್ಗೆ ಇಷ್ಟ ಅಂತ ಇದೆ. ನಿಮ್ಗೆ ಅದನ್ನು ಮಾರ್ಕೆಟ್ ಇದೆ. ಇದು ಹೇಳಿದ್ನಿಲ್ಲ ನಮ್ಮ ಕೊಪ್ಪಳ ಭಾಗದಾರಿಗೆ ಆದ್ರೆ ಅಭಯ ಸಾಲೆಂಟ್ ಇದು ಹಿಂಡಿ ಬೇಕಪ್ಪ ಅಂದ್ರೆ ನನಗೆಲ್ಲ ಮಿಲ್ನ ಗೊತ್ತದವು. ನಿಮ್ಗೆ ಅಲ್ಲಿದೆ, ನಿಮ್ಗೆ ತರಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಇಲ್ಲರಿ ನಾವೇ ಎಣ್ಣೆ ತೆಗಿತೀವಿ ಅಂದ್ರೆ ಎಣ್ಣೆ ತೆಗಿಬೇಕಾದ್ರೆ ಎಣ್ಣೆನೂ ಮಾರಿಸ್ತೀನಿ. ಎಷ್ಟು ಆಗೋದು? ನಾನು ಇದಕ್ಕೆ 10 ಕ್ವಿಂಟಲ್ ಮೇಲೆ ನಾನು ಯಾವುದೇ ಮಾಡಿದ್ರೆ ಎಷ್ಟು ದುಡ್ಡು ಬರ್ಬೋದು ನೋಡಿರಿ. ಇದಕ್ಕೆ ಕೂಡ ಹೇಳೆ ನನಗೆ ಲಾಭ ಜಾಸ್ತಿ ಬೇಕು, ಮುಂದೆ ಬೇಕು. ಆ ಲಾಭ ನಿರೀಕ್ಷೆ ನೋಡಿದ್ರೆ ಈಗ 5,800 ಆಲ್ರೆಡಿ ಕೊಟ್ಟುಬಿಟ್ಟು ನಾನು ದೇವನಹಳ್ಳಿಗೆ. ICHY ಮುಳ್ಳು ಇರೋದಿಲ್ಲ, ಏನು ಬುಡ್ಡಿ ಮೇಗೆ ಐತಲ್ಲ, 66 ಮುಳ್ಳು ಇರುತ್ತೆ, ಇದು ಮುಳ್ಳಿರಲ್ಲ. ಆಮೇಲೆ ಗುಜರಾತ್ ವೆರೈಟಿ ನಿಮಗೇನು ನಿಶಾ ಆಲಿ, ಟೈಗರ್ ಆಲಿ, ನವಭಾರತ ಆಲಿ, ಆಮೇಲೆ ಇನ್ನೊಂದು ನೀವೇನು ಹಾಕಿದ್ರಲ್ಲ ವೀರ ಆಲಿ, ಯಾವ ಆಲಿ ಇವೆಲ್ಲವೂ ಅದ್ರ ಮ್ಯಾಗ ಹಿಂದ್ಗಡೆ ಪ್ಯಾಕಿಂಗ್ ಮ್ಯಾಗ ನೋಡ್ರಿ. ಆ ಬೀಜ ಏನೈತಿ ಎಲ್ಲವೂ ಅಹಮದಾಬಾದಿಂದನೇ ಬಂದಂಥ ಬೀಜಗಳು. ಇಲ್ಲಿ 6,000 ಮರ್ತೈತೆ ಅಂದ್ರೆ ಅಲ್ಲಿ ಗುಜರಾತ್ 7,000 ಮರ್ತೈತಿ ಮೆಕ್ಕೆಜೋಳ. ಇದು ಔಡ್ಲ 1,000 ಜಾಸ್ತಿ ಇರುತ್ತೆ. ಬಟ್ ನಮ್ಮ ಟ್ರಾನ್ಸ್ಪೋರ್ಟು ನಮಗೆಲ್ಲ ಅವೆಲ್ಲ GST ಕಟ್ಟಬೇಕು, ಭಾಳ ರಿಸ್ಕ್ ಅದಾವೆ. ಅಲ್ಲಿಗೆ ನಾವು ಕೊಡೋಕ್ಕಾಗಲ್ಲ. ನಾ ಎಲ್ಲ ಅದನ್ನು ವಿಚಾರ ಮಾಡಿದ್ವಿ. ಬಂಗಾರ ಇಲ್ಲಿ ಮರಿದ್ರೆ ಅಷ್ಟೇ ಮರುತ್ತೆ, ಕೋಟೇಶ ಬೆಂಗಳೂರು ಮರಿದ್ರೆ ಅಷ್ಟೇ ಮರುತ್ತೆ, ದಿಲ್ಲಿಗೆ ಹೊರದ್ರೆ ಇನ್ನೂ 100 ರೂಪಾಯಿ ಹೆಚ್ಚಿಗೆ ಮರುತ್ತೆ. ಕೊಪ್ಪಳದ ಬಂಗಾರ ಅಷ್ಟೇ ಇದೆ ಅಂದ್ರೆ 24 ಕ್ಯಾರೆಟ್ ಬಂಗಾರ ಕೊಪ್ಪಳದ ಏಟ್ ಇರುತ್ತೆ, ಹುಬ್ಳಿ ಗಟ್ಟೆ ಇರುತ್ತೆ, ಬೆಂಗಳೂರು ಗಟ್ಟೆ ಇರುತ್ತೆ, ಇದ್ರಾಗಿರುತ್ತೆ. ಎಲ್ಲಿ ಹೋದ್ರೆ ಅಷ್ಟೇ ಇರುತ್ತೆ. ಇದು ಒಂಥರ ಟೆಸ್ಟ್ ಪ್ಲೇಯರ್ ಇದೆ.